ಆನೋ ಭದ್ರಾಃ ಕ್ರತೋಯಂತು ವಿಶ್ವತಃ. Let noble thoughts come to us from every side. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ಎಲ್ಲ ಸೋದರ ಸೋದರಿಯರಿಗೆ ನಮಸ್ಕರಿಸುತ್ತಾ, ಈ ದಿನದ ಗೋಷ್ಠಿಯಲ್ಲಿ ಉಪನಿಷತ್ ಭಾವಧಾರೆ ಅದರ ಅಂಗವಾಗಿ ಈಗ ನಾವು ತೈತ್ತರೀಯ ಉಪನಿಷತ್ ವಿಚಾರವಾಗಿ ನೋಡೋರಾಗಿದ್ದೀವಿ. ಈ ತೈತ್ತರೀಯ ಉಪನಿಷತ್ತು ಕೃಷ್ಣ ಯಜುರ್ವೇದದಲ್ಲಿ ಬರುವಂಥದ್ದು. ಈ ವೇದಗಳ ಮೂಲ ವ್ಯಾಸ ಮಹರ್ಷಿಗಳು ಅವರ ಶಿಷ್ಯರಾದ ವೈಶಂಪಾಯನರಿಗೆ ಈ ವಿಚಾರಗಳನ್ನು ತಿಳಿಸ್ತಾರೆ. ನಂತರದಲ್ಲಿ ವೈಶಂಪಾಯನರು ಅವರ ಶಿಷ್ಯರಾದ ಯಾಜ್ಞವಲ್ಕ್ಯರಿಗೆ ವಿಚಾರಗಳನ್ನು ತಿಳಿಸ್ತಾರೆ. ಆದರೆ ಇಲ್ಲಿ ವೈಶಂಪಾಯನರಿಗೂ ಹಾಗೂ ಯಾಜ್ಞವಲ್ಕ್ಯರಿಗೆ ಒಂದು ಸಂದರ್ಭದಲ್ಲಿ ಮನಸ್ತಾಪವಾಗುತ್ತೆ. ಆಗ ಗುರುಗಳಾದ ವೈಶಂಪಾಯನರು ಯಾಜ್ಞವಲ್ಕ್ಯರಿಗೆ, ನಾನು ನಿನಗೆ ಏನೇನು ವಿದ್ಯೆಯನ್ನು ದಾನ ಮಾಡಿದ್ದೀನೋ ಅದನ್ನೆಲ್ಲ ನೀನು ವಾಪಸ್ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಅವರು ಆ ವಿದ್ಯೆಯನ್ನು ಎಲ್ಲವನ್ನು ವಾಪಸ್ ಮಾಡೋದಕ್ಕೆ, ವಾಪಸ್ಸು ಅಂದರೆ ಒಂದು ಸ್ವಲ್ಪ ನಾವು ಸ್ಥೂಲವಾಗಿ ಹೇಳಬೇಕಾದ್ರೆ ವಾಂತಿಯ ರೂಪದಲ್ಲಿ ಹೊರಗಡೆಗೆ ಕೊಡೋದಂಥ ಪ್ರಯತ್ನವನ್ನು ಮಾಡುತ್ತಾರೆ. ಆಗ ಈ ವಿದ್ಯೆಯೆಲ್ಲ ಹಾಳಾಗುತ್ತಲ್ಲ ಅನ್ನುವಂಥ ಉದ್ದೇಶದಿಂದ ಯಾಜ್ಞವಲ್ಕ್ಯರ ಶಿಷ್ಯರು ತಿತ್ತರಿ ಅನ್ನುವಂತಹ ಹಕ್ಕಿಗಳ ರೂಪವನ್ನು ತಾಳಿ ಆ ಹೊರಗೆ ಬಂದಂತಹ ವಿದ್ಯೆಯನ್ನು ಎಲ್ಲ ಕೂಡ ಹಕ್ಕಿಗಳು ಸ್ವೀಕಾರ ಮಾಡುತ್ತೆ. ಆ ರೀತಿಯಾಗಿ ಅಂದರೆ ತಿತ್ತರಿ ಅನ್ನುವಂತಹ ಹಕ್ಕಿಗಳು ಆ ವಿದ್ಯೆಯನ್ನು ಸ್ವೀಕಾರ ಮಾಡಿ ಮುಂದೆ ಅದು ಎಲ್ಲರಿಗೂ ಹರಡುವಂಥ ರೀತಿಯಲ್ಲಿ ಆದ ಕಾರಣ ಅದನ್ನು ತೈತ್ತರೀಯ ಉಪನಿಷತ್ತು ಅಂತ ಕರಿತೀವಿ. ತಿತ್ತರಿ ಅನ್ನುವಂತಹ ಹಕ್ಕಿಗಳಿಂದ ನಮಗೆಲ್ಲ ಸಿಕ್ಕಿರುವಂತಹ ಕಾರಣ. ಈ ತೈತ್ತರೀಯ ಉಪನಿಷತ್ತನ್ನು ಈಗ ನಾವು ಶುಕ್ಲ ಯಜುರ್ವೇದ ಅಂತ ಕರಿತೀವಿ. ಅಂದರೆ ಯಾಜ್ಞವಲ್ಕ್ಯರು ಅದನ್ನು ಯಾವ ರೀತಿಯಲ್ಲಿ ವಿಭಾಗಗಳು ಮಾಡಬೇಕೋ ಆ ರೀತಿಯಲ್ಲಿ ವಿಭಾಗಗಳನ್ನು ಮಾಡಿ ನಮಗೆಲ್ಲರಿಗೂ ಕೂಡ ಕೊಟ್ಟ ಕಾರಣದಿಂದ ಅದನ್ನು ನಾವು ಶುಕ್ಲ ಯಜುರ್ವೇದ ಅಂತ ಕರಿತೀವಿ. ಹೀಗೆ ನೋಡಿದಾಗ ಈ ತೈತ್ತರೀಯ ಉಪನಿಷತ್ತಿನಲ್ಲಿ ನಾವು 3 ವಿಭಾಗಗಳನ್ನು ನೋಡ್ತೀವಿ. ಆ ವಿಭಾಗಗಳಿಗೆ ವಲ್ಲಿ ಅಂತ ಇಲ್ಲಿ ಕರಿತಾ ಇದ್ದಾರೆ. ಆ 3 ವಿಭಾಗಗಳು ಯಾವ್ಯಾವುದು ಅಂತ ನೋಡಿದಾಗ ನಾವು ಶಿಕ್ಷಾವಲ್ಲಿ, ಆನಂದವಲ್ಲಿ, ಭೃಗುವಲ್ಲಿ ಅಂತ 3 ವಿಭಾಗಗಳನ್ನು ನಾವು ನೋಡ್ತಾ ಇದ್ದೀವಿ. ಈ 3 ವಿಭಾಗಗಳಲ್ಲಿ ಶಿಕ್ಷಾವಲ್ಲಿ ಅಂದಾಗ ಗುರುಗಳು ಶಿಷ್ಯನಿಗೆ ಏನು ವಿಚಾರಗಳನ್ನು ಆ ಶಿಕ್ಷೆ ಅನ್ನುವಂಥ ಪದದಲ್ಲೇ ನಮ್ಗೆ ಅರ್ಥ ಆಗ್ತದೆ. ಶಿಕ್ಷೆ ಅಂದರೆ ನಾವಿಲ್ಲಿ ಶಿಕ್ಷಣ ಅನ್ನುವಂತಹ ಅರ್ಥದಲ್ಲಿ ನಾವು ನೋಡ್ತಾ ಇದ್ದೀವಿ. ಗುರುಗಳು ಏನೇನು ವಿಚಾರಗಳನ್ನು ಶಿಷ್ಯನಿಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ರೋ ಆ ಎಲ್ಲ ವಿಚಾರಗಳನ್ನು ಇನ್ಸ್ಟ್ರಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಅದನ್ನು ನಾವು ಶಿಕ್ಷಾವಲ್ಲಿ ಅನ್ನುವಂತಹ ಆ ವಿಭಾಗದಲ್ಲಿ ನೋಡ್ತೀವಿ. ಇನ್ನು 2ನೇ ವಿಭಾಗವನ್ನು ತಗೊಂಡಾಗ ಅದನ್ನು ಆನಂದವಲ್ಲಿ ಅಂತಲೂ ಬ್ರಹ್ಮಾನಂದವಲ್ಲಿ ಅಂತಲೂ ಕರಿತೀವಿ. ಅಂದರೆ ಬ್ರಹ್ಮನನ್ನು ತಿಳಿದಾಗ ಆತ್ಯಂತಿಕವಾದ ಆನಂದವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಮ್ಮ ಈ ಎಲ್ಲ ಲೌಕಿಕ ಆನಂದಗಳಿಗೂ ಅದರದ್ದೇ ಆದ ಮಿತಿ ಇದೆ, ಲಿಮಿಟೇಷನ್ ಇದೆ. ನಾವು ಯಾವುದನ್ನು ಸಂತೋಷ ಸುಖ ಅಂತ ಕರಿತಾ ಇದ್ದೀವೋ
ಅವೆಲ್ಲದಕ್ಕೂ ಕೂಡ ದ್ವಂದ್ವಗಳು ಇದೆ. ಅಂದರೆ ಸಂತೋಷ ಇದ್ದ ಕಡೆ ದುಃಖ ಇದೆ. ನಾವು ಏನು ಸುಖ ಅಂತ ಕರಿತೀವೋ ಅದು ಶಾಶ್ವತವಾದ ಸುಖ ಅಲ್ಲ. ನಮಗೆ ತುಂಬ ಇಷ್ಟವಾದ ತಿಂಡಿ ಅಂತ ಒಂದು ತುತ್ತು ಹೆಚ್ಚಿಗೆ ತಿಂದ ತಕ್ಷಣ ಅರ್ಥ ಆಗುತ್ತೆ ಆ ತಿಂಡಿಯಿಂದ ನಮಗೆ ಸುಖ ಸಿಗಲಿಲ್ಲ ಅಂತ. ಅಂದರೆ ಯಾವ ಲೌಕಿಕವಾದ ಸುಖವನ್ನು ನಾವು ತಗೊಂಡ್ರೂ ಕೂಡ ಅದರಲ್ಲಿ ಸುಖ ಮಧ್ಯೆ ಸ್ಥಿತಂ ದುಃಖಂ ಅನ್ನೋದು ಖಂಡಿತ. ಅದು ಅಂದರೆ ದುಃಖದ ಮಧ್ಯೆ ಸುಖ ಇದೆ, ಸುಖದ ಮಧ್ಯದಲ್ಲೇನೆ ದುಃಖವೂ ಕೂಡ ಇದೆ ಅಂತ. ಆದರೆ ಇಲ್ಲಿ ಮಾತ್ರ ಬ್ರಹ್ಮಾನಂದದಲ್ಲಿ ಮಾತ್ರ ದುಃಖದ ಶೇಷ ಇಲ್ಲದೇ ಇರುವಂತಹ ಶಾಶ್ವತವಾದ ಆನಂದವನ್ನು ನಾವು ನೋಡೋದಕ್ಕೆ ಸಾಧ್ಯ. ಅದು ಆತ್ಮ ಸಾಕ್ಷಾತ್ಕಾರದಲ್ಲಿ ಇಲ್ಲ, ಬ್ರಹ್ಮ ಸಾಕ್ಷಾತ್ಕಾರದಲ್ಲಿ ಅನ್ನುವಂಥ ವಿಚಾರಗಳನ್ನು ವಿಶದವಾಗಿ ತಿಳಿಸ್ಕೊಳ್ಳುವಂತಹ ಒಂದು ಡಿವಿಷನ್ ಅಥವಾ ಚಾಪ್ಟರನ್ನು ನಾವಿಲ್ಲಿ ಬ್ರಹ್ಮಾನಂದ ಅಥವಾ ಆನಂದವಲ್ಲಿ ಅಂತ ಕರೀತಾ ಇದ್ವಿ. ಇನ್ನು ಮೂರನೇದಾಗಿ ಭೃಗುವಲ್ಲಿ. ಭೃಗುವಲ್ಲಿ ಅಂದರೆ ಯಾವ ಆನಂದ ಶಾಶ್ವತವಾದ ಆನಂದ ಅಥವಾ ಬ್ರಹ್ಮಾನಂದ ಅಂತ ನಾವು ತಿಳಿತೀವೋ ಆ ಬ್ರಹ್ಮಾನಂದವನ್ನು ಪಡೆಯೋದಕ್ಕೆ ನಾವು ಮಾಡಬೇಕಾಗಿರುವಂತಹ ಪ್ರಯತ್ನ ಏನು, ಅದನ್ನೇ ನಾವು ಸಾಧನೆ ಅಂತ ಕರಿತೀವಿ. ಸಾಧನೆ ಮಾಡಿ ನಾವು ಮಾಡಿದ ಸಾಧನೆಯನ್ನು ಅನುಷ್ಠಾನ ಮಾಡಿದಾಗ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಈ ಬ್ರಹ್ಮಾನಂದವನ್ನು, ಶಾಶ್ವತವಾದ ಆನಂದವನ್ನು ಪಡೆಯೋದು ಹೇಗೆ ಅಂದರೆ ನಾವು ಆ ಬ್ರಹ್ಮಾನಂದವನ್ನು ಪಡಿಬೇಕಾದ್ರೆ ನಾವು ಮಾಡಬೇಕಾಗಿರುವಂತಹ ಸಾಧನೆ ಹಂತ ಹಂತಗಳಲ್ಲಿ ತಪಸ್ಸನ್ನು ಮಾಡುವಂಥದ್ದು. ಈ ಮೂರು ವಿಚಾರಗಳನ್ನು ಅಂದರೆ ಮೊದಲನೇದಾಗಿ ಗುರುಗಳಾದವರು ಶಿಷ್ಯನಿಗೆ ಕೊಡುವಂತಹ ಶಿಕ್ಷಣ, ಅದರ ಬಗ್ಗೆ ಒಂದು ಚಾಪ್ಟರ್, ಒಂದು ವಲ್ಲಿ ಇರುತ್ತೆ. ಎರಡನೇದು ಬ್ರಹ್ಮಾನಂದದ ಸ್ವಭಾವ, ಬ್ರಹ್ಮಾನಂದ ಅಂದರೆ ಹೇಗಿರುತ್ತೆ, ಅದರ ಲಕ್ಷಣಗಳೇನು ಅನ್ನುವಂಥ ವಿಚಾರದಲ್ಲಿ ವಿಶ್ಲೇಷಣೆಯನ್ನು ಮಾಡುವಂಥದ್ದು ಆನಂದವಲ್ಲಿ ಅಂತ. ಆ ಬ್ರಹ್ಮಾನಂದವನ್ನು ಪಡೆಯಬೇಕಾದರೆ ನಾವು ಮಾಡಬೇಕಾಗಿರುವಂಥ ಸಾಧನೆ ಅದು ಏನು ಅಂದರೆ ತಪಸ್ಸು. ಈ ಮೂರು ವಿಚಾರಗಳನ್ನು ಆಳವಾಗಿ ಹೊಕ್ಕು ನೋಡುವಂಥದ್ದೇ ಈ ತೈತ್ತರೀಯ ಉಪನಿಷತ್ತು. ನಾವು ಸಾಮಾನ್ಯವಾಗಿ ಪ್ರತಿಯೊಂದು ಉಪನಿಷತ್ತು ಕೂಡ ಒಂದು ಪ್ರಾರ್ಥನೆಯಿಂದ ಪ್ರಾರಂಭ ಆಗುತ್ತೆ. ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದ ರೀತಿಯಲ್ಲಿ ಆತ್ಯಂತಿಕವಾದ ಜ್ಞಾನವನ್ನು ಪಡಿಬೇಕಾದರೆ ನಾವು ಮಾನಸಿಕವಾಗಿ ಸಿದ್ಧವಾಗಬೇಕು. ಇಡೀ ವಾತಾವರಣ ಸನ್ನಿವೇಶ ಆಧ್ಯಾತ್ಮಿಕದ ಜ್ಞಾನವನ್ನು ಪಡೆಯೋದಕ್ಕೆ ನಮ್ಮನ್ನು ಅನುವು ಮಾಡಬೇಕು. ಅದಕ್ಕಾಗಿ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ನಾವೇನು ಮಾಡ್ತೀವಿ, ದೇವರನ್ನು ಆಹ್ವಾನ ಮಾಡುವ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತೀವಿ. ಅದೇ ರೀತಿ ಇಲ್ಲೂ ಕೂಡ ನಾವು ಈ ಉಪನಿಷತ್ತಿನಲ್ಲಿ ಒಂದು ಪ್ರಾರ್ಥನೆಯನ್ನು ನೋಡ್ತೀವಿ. ಏನು ಆ ಪ್ರಾರ್ಥನೆ ಅಂದರೆ ಶಂ ನೋ ಮಿತ್ರ ಶಂ ವರುಣಃ ಶಂ ನೋ ಭವತ್ತರ್ಯಮ ಶಂ ನ ಇಂದ್ರೋ ಬೃಹಸ್ಪತಿ ಶಂ ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಈ ಪ್ರಾರ್ಥನೆಯಲ್ಲಿ ಪ್ರಾರಂಭ ಆಗುತ್ತೆ. ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನು ಅಂದರೆ ಉಪನಿಷತ್ತುಗಳ ಕಾಲದಲ್ಲಿ ನಾವು ಈಗ ಏನೇನು ದೇವರ ಹೆಸರುಗಳನ್ನು ರಾಮ ಕೃಷ್ಣ ದೇವಿ ಅಂತ ಏನೆಲ್ಲ ಕರೀತಾ ಇದ್ದೀವೋ ಅದು ಯಾವ ಹೆಸರುಗಳ ಉಲ್ಲೇಖನೋ ನಾವು ಉಪನಿಷತ್ತುಗಳಲ್ಲಿ ನೋಡೋದಿಲ್ಲ. ಅದು ಇಲ್ಲಿ ನಮ್ಮ ವಿಶೇಷವಾಗಿ ಗಮನಿಸ್ತಾ ಇರುವಂತಹ ಅಂಶ. ಅಂದರೆ ಉಪನಿಷತ್ತು ಅನ್ನುವಂಥದ್ದು ಒಂದು ಮತಕ್ಕೆ ಒಂದು ಪಂಥಕ್ಕೆ ಸೇರಿರುವಂಥದ್ದು ಅಲ್ಲ. ಅಲ್ಲಿ ಇಡೀ ನಾವು ನೋಡುವಂಥದ್ದು ವ್ಯಷ್ಟಿಯ ಜೀವನ, ಸಮಷ್ಟಿಯ ಜೀವನ. ಅದನ್ನೇ ನಾವು ಮೈಕ್ರೋಕಾಸಮ್ ಅಂತ ಕರಿತೀವಿ, ಮ್ಯಾಕ್ರೋಕಾಸಮ್ ಅಂತ ಕರಿತೀವಿ. ನಮ್ಮಲ್ಲಿ ಒಳಗಿರುವಂತಹ ಪಾಂಚಭೌತಿಕವಾಗಿರುವಂತಹ ತತ್ವಗಳು ಮತ್ತು ವಿಶಾಲವಾದ
ಪ್ರಕೃತಿಯಲ್ಲಿ ಇರುವಂತಹ ಪಾಂಚಭೌತಿಕವಾದ ತತ್ವಗಳು. ಅದರಲ್ಲಿ ಯಾವ ದೇವಿಯರ ಹೆಸರು ಕೂಡ ಬರೋದಿಲ್ಲ. ಎಲ್ಲರೂ ಕೂಡ ಈ ಪ್ರಕೃತಿಯ ಅಡಿ, ಬ್ರಹ್ಮಾಂಡದ ಅಡಿಯಲ್ಲಿ ನಾವೊಂದು ಅಣು ಅಷ್ಟೇ. ಆ ಹೊರಗಡೆ ಆ ಅಪಾರವಾದ ಶಕ್ತಿ ಏನಿದೆ, ಆ ಅಪಾರವಾದ ಶಕ್ತಿಯೇ ನಮ್ಮ ದೇಹಗಳಲ್ಲಿ ಅನುರೂಪವಾಗಿ ಕೆಲಸ ಮಾಡ್ತಾ ಇದೆ. ಅಂದರೆ ವಾಟ್ ಈಸ್ ದೇರ್ ಅಬೋವ್ ದಟ್ ಈಸ್ ದೇರ್ ಬಿಲೋ, ವಾಟ್ ಈಸ್ ಅಬೋವ್ ದಟ್ ಈಸ್ ಬಿಲೋ ಅಂತ. ಅಂದರೆ ಮೇಲೆಲ್ಲ ಲೋಕಗಳಲ್ಲಿ ಅಥವಾ ಉನ್ನತ ಲೋಕಗಳಲ್ಲಿ ಅಗಾಧವಾಗಿರುವಂಥ ಶಕ್ತಿ ವಿಶೇಷಗಳು ಏನಿದೆ ಅದು ನಮ್ಮಲ್ಲೂ ಕೂಡ ಇದೆ ಅನ್ನುವಂತಹ ಅರ್ಥದಲ್ಲಿ ಈಗ ನೋಡಿ ಹೇಗೆ ಸ್ಟಾರ್ಟ್ ಆಗುತ್ತೆ. ಶಂ ನೋ ಮಿತ್ರ, ಶಂ ಅಂದರೆ ವೆಲ್ ಬೀಯಿಂಗ್, ಶಂಕರ ಅನ್ನುವಂಥ ಹೆಸರು ಅದೇನೆ. ಶಂಕರ ಅಂದರೆ ಅರ್ಥ ಏನು? ಒಳ್ಳೆಯದನ್ನು ಮಾಡುವಂಥದ್ದು. ಶಂ ಅಂದರೆ ಶುಭ ಅನ್ನುವಂಥ ಅರ್ಥ, ಶ್ರೇಯಸ್ತು ಅಂತ ಅರ್ಥ. ಶಂ ಕರೋತಿ ಇತಿ ಶಂಕರ. ಶಂಕರ ಅಂದರೆ ನಮಗೆ ಈಶ್ವರ ಅನ್ನೋದು ಅರ್ಥ ಆಗೋಗ್ಬಿಟ್ಟಿದೆ. ಆದರೆ ಈಶ್ವರ ಅಂತಲೇ ಅಲ್ಲ, ಶಂ ಕರೋತಿ, ಯಾರ್ಯಾರು ಒಳ್ಳೆಯದನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ಶಂಕರ. ಒಳ್ಳೆಯದು, ಶ್ರೇಯಸ್ಸು, ಶುಭ, ವೆಲ್ನೆಸ್ ಅನ್ನುವಂಥ ಅರ್ಥದಲ್ಲಿ. ಅಂದರೆ ಈಗ ಎಲ್ಲರೂ ಕೂಡ ಎಲ್ಲ ಪ್ರಕೃತಿಯಲ್ಲಿ ಕಾಣಿಸುವಂತಹ ಮಹಾನ್ ಶಕ್ತಿಗಳು ಎಲ್ಲ ಕೂಡ ಏನು ಮಾಡಬೇಕಾಗಿದೆ? ಒಳ್ಳೆಯದು ಮಾಡಬೇಕಾಗುತ್ತೆ. ಶಂ ನಹ, ನಮಗೆ. ನಮಗೆ ಅಂದರೆ ಯಾರಿಗೆ? ಯಾರಿದ್ದಾರೆ ಅಲ್ಲಿ? ನಾವು ಅಂದರೆ ಗುರು ಹಾಗೂ ಶಿಷ್ಯ. ಗುರು ಶಿಷ್ಯರು ಇಬ್ಬರೂ ಸೇರಿ ಪ್ರಕೃತಿಯಲ್ಲಿರುವಂತಹ ಅಗಾಧವಾದ ಶಕ್ತಿಗಳನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ, ಈ ಎಲ್ಲ ಶಕ್ತಿಗಳು ನನಗೂ ನನ್ನ ಗುರುವಿಗೂ, ಅಥವಾ ಗುರು ಪ್ರಾರ್ಥನೆ ಮಾಡೋಂಗಿದ್ರೆ ನನಗೂ ನನ್ನ ಶಿಷ್ಯನಿಗೂ. ನೋಡಿ, ಗುರು ಶಿಷ್ಯನ ಸಂಬಂಧ ನಮ್ಮಿಬ್ಬರಿಗೂ ಕೂಡ ಒಳ್ಳೆಯದನ್ನು ಮಾಡಬೇಕು. ಯಾರ್ಯಾರು ಒಳ್ಳೆಯದನ್ನು ಮಾಡಬೇಕು? ಶಂನೋ ಮಿತ್ರ. ಮಿತ್ರ ಅಂದರೆ ಹಗಲಿನ ಅಧಿದೇವತೆ. ಆ ಹಗಲಿನ ಅಧಿದೇವತೆ ನಮ್ಮೆಲ್ಲರಿಗೂ ಕೂಡ ಜೀವಶಕ್ತಿಯನ್ನು ಕೊಡ್ತಾ ಇದ್ದಾರೆ. ನಮ್ಮೆಲ್ಲ ಶಕ್ತಿಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಎಲ್ಲ ಅಗಾಧವಾಗಿರುವಂಥ ಶಕ್ತಿ ಆ ದೇವತೆಯಿಂದ, ಯಾರಿಂದ? ಮಿತ್ರ ಅನ್ನುವಂತಹ ದೇವತೆಯಿಂದ ನಮಗೆ ಸಿಗ್ತಾ ಇದೆ. ಅದಕ್ಕಾಗಿ ಆ ಮಿತ್ರ ಅನ್ನುವಂತಹ ದೇವರು ಹಗಲಲ್ಲಿ ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೂ ಶಕ್ತಿಯನ್ನು ಕೊಟ್ಟು ನಮಗೆ ಒಳ್ಳೆಯದನ್ನು ಮಾಡಲಿ. ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಾರ್ಥನೆ. ಶಂ ವರುಣ. ವರುಣ ಅಂದರೆ ರಾತ್ರಿಯ ದೇವತೆ. ರಾತ್ರಿಯಲ್ಲಿ ಅಂದರೆ ರಾತ್ರಿ ನಮಗೇನು ಇಂಪಾರ್ಟೆಂಟ್ ಅಲ್ವಾ ಅನ್ನೋಂಥ ಅರ್ಥದಲ್ಲಿ ಅಲ್ಲ. ನಾವು ಹಗಲಲ್ಲಿ ಫ್ರೆಶ್ ಆಗಿ ಕೆಲಸ ಮಾಡಬೇಕಾಗಿದ್ರೆ ರಾತ್ರಿ ಎಲ್ಲ ರಿಜ್ಯುವನೇಟ್, ಹಗಲಲ್ಲಿ ಏನೇನೆಲ್ಲ ನಮ್ಮ ಶಕ್ತಿ ಸಾಮರ್ಥ್ಯಗಳು ಖರ್ಚಾಗಿದೆಯೋ ರಾತ್ರಿ ಹೊತ್ತಲ್ಲಿ ಅವೆಲ್ಲ ಮತ್ತೆ ನಮ್ಮಲ್ಲಿ ಸೇರ್ಕೋಬೇಕಾಗಿದೆ. ಹಾಗೆ ನೋಡಿದಾಗ ಹಗಲು ಹೆಚ್ಚು ರಾತ್ರಿ ಕಡಿಮೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಮಲಗಿದಾಗ ನಮ್ಮಲ್ಲಿ ಬೆಳಗಿಂದ ಖರ್ಚಾಗಿರುವಂತಹ ನಮ್ಮ ಎಲ್ಲ ಎನರ್ಜಿ, ಎಲ್ಲ ಶಕ್ತಿಗಳು ಕೂಡ ಮತ್ತೆ ಪ್ರೋತ್ಸಾಹವನ್ನು ಪಡಿಬೇಕಾಗಿದೆ. ಅದಕ್ಕಾಗಿ ರಾತ್ರಿ ಮುಖ್ಯವಾಗಿ ನಮಗೆ ಆ ರಿಜ್ಯುನೇಟಿಂಗ್ ಎಲ್ಲ ಮತ್ತೆ ವಾಪಸ್ಸು ಶಕ್ತಿಯನ್ನು ಕೊಡುವಂಥ ಕೆಲಸ ಆಗುವಂಥದ್ದು ರಾತ್ರಿ. ಹಾಗಾಗಿ ಆ ವರುಣ ದೇವರು, ರಾತ್ರಿಗೆ ಪ್ರಮುಖವಾಗಿರುವಂತಹ ದೇವರು ನಮಗೆಲ್ಲ ಒಳ್ಳೆಯದನ್ನು ಮಾಡಲಿ, ಅಂದರೆ ಹಗಲೆಲ್ಲ ನಮಗೆಲ್ಲ ಒಳ್ಳೆಯದಾಗಲಿ, ರಾತ್ರಿಯೆಲ್ಲ ಒಳ್ಳೆಯದಾಗಲಿ. ಅದಕ್ಕಾಗಿ ನಮ್ಮ ಅಧ್ಯಯನ, ನಮ್ಮ ವ್ಯಾಸಂಗ, ಹೇಳಿಕೊಡುವಂತಹ ಗುರುಗಳು, ಕಲಿಯುವಂತಹ ಶಿಷ್ಯ ಇಬ್ಬರೂ ಕೂಡ ಚೆನ್ನಾಗಿದ್ರೇ ಆ ಕೆಲಸ ನಡಿಬೇಕಾದ್ರೆ, ಶಿಕ್ಷಣ ನಡಿಬೇಕಾದ್ರೆ ಇಲ್ಲಿ ಗುರುಗಳು ಆರೋಗ್ಯವಾಗಿರಬೇಕು. ಆರೋಗ್ಯ ಅಂದರೆ ನಮಗೆ ಗೊತ್ತಿದೆ, ಶಾರೀರಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು. ಆಗ ಮಾತ್ರ ತನ್ನಲ್ಲಿರುವಂಥ ಎಲ್ಲ ಜ್ಞಾನವನ್ನು ಗುರುಗಳು ಕೊಡೋದಕ್ಕೂ, ಗುರುಗಳು ಕೊಟ್ಟ ಜ್ಞಾನವನ್ನು ಸಂಪೂರ್ಣವಾಗಿ ಶಿಷ್ಯ ಪಡೆಯೋದಕ್ಕೂ ಸಾಧ್ಯ ಆಗುತ್ತೆ. ಈ ಇಬ್ಬರು ದೇವತೆಗಳು ಯಾರ್ಯಾರು? ಮಿತ್ರ, ವರುಣ ನಮಗೆ ಒಳ್ಳೆಯದನ್ನು ಮಾಡಿದಾಗ. ಶಂನೋ ಭವತ್ ಅರಿಯಮ. ಅರಿಯಮ ಅಂದರೆ
ಅಂದರೆ ಸೂರ್ಯದೇವರು. ಇನ್ನು ಸೂರ್ಯದೇವರ ಬಗ್ಗೆ ನಾವು ಹೇಳಬೇಕಾಗೇ ಇಲ್ಲ. ಜೀವಕೋಟಿಗಳೆಲ್ಲ ಬೆಳಿಬೇಕಾದ್ರೆ, ಸಸ್ಯಗಳಿಂದ ಆಹಾರ ಉತ್ಪತ್ತಿ ಆಗಬೇಕಾದ್ರೆ, ಆ ಆಹಾರವನ್ನು ತಗೊಂಡು ನಾವು ಶಕ್ತಿಯುತವಾಗಿರಬೇಕಾದ್ರೆ, ನಮ್ಮ ಶರೀರಗಳಿಗೆ ಆರೋಗ್ಯ ಸಿಗಬೇಕಾದ್ರೆ, ಎಲ್ಲ ವಿಚಾರಗಳಿಗೂ ಕೂಡ ಅಧಿದೇವತೆ ಯಾರು ಅಂದರೆ ಸೂರ್ಯ. ಈ ಸೂರ್ಯ ಭಗವಂತ ನಮಗೆಲ್ಲರಿಗೂ ಕೂಡ, ನನಗೂ ನನ್ನ ಗುರುಗಳಿಗೂ ಒಳ್ಳೆಯದನ್ನು ಮಾಡಲಿಕ್ಕೆ ಕಾರಣ ಏನು ಅಂದರೆ ಅವನ ಶಕ್ತಿಯಿಂದ ಮಾತ್ರ ನಾವು ಜೀವಂತವಾಗಿರೋದಕ್ಕೆ ಸಾಧ್ಯ. ಅವನಿಂದ ಮಾತ್ರ ಪ್ರಕೃತಿಯಲ್ಲಿ ಆಹಾರ ಬೆಳೆಯೋದಕ್ಕೆ ಸಾಧ್ಯ. ಮುಂದೆ ಶಂನ ಇಂದ್ರೋ ಬೃಹಸ್ಪತಿ, ಇಂದ್ರ ದೇವತೆಗಳು ನನ್ನ ಶರೀರದ ಶಕ್ತಿಗೆ ಅಧಿದೇವತೆ. ನಾನೇನಾದರೂ ಕೆಲಸ ಮಾಡಬೇಕು ಅಂದರೆ ನನ್ನ ತೋಳುಗಳಲ್ಲಿ ಶಕ್ತಿ ಇರಬೇಕು, ನನ್ನ ಶರೀರದಲ್ಲಿ ಶಕ್ತಿ ಇರಬೇಕು. ನನ್ನ ಶರೀರದಲ್ಲಿ ಶಕ್ತಿ ಇದ್ದಾಗ ಮಾತ್ರ ನಾನು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ. ಅದಕ್ಕಾಗಿ ಇಂದ್ರ ದೇವತೆಗಳು ನನಗೆ ನನ್ನ ಶರೀರಕ್ಕೆ ಶಕ್ತಿಯನ್ನು ಕೊಡಲಿ. ಇನ್ನು ಮುಂದೆ ಹೋಗುವಂಥದ್ದು ಬೃಹಸ್ಪತಿ. ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಬೃಹಸ್ಪತಿ ದೇವತೆಗಳ ಗುರು ಒಂದು ಅರ್ಥದಲ್ಲಿ. ಇನ್ನು ಎರಡನೇ ಅರ್ಥದಲ್ಲಿ ವಾಕಿನ ಗುರು. ನನ್ನಿಂದ ಸರಿಯಾದ ವಾಕು ಹೊರಗಡೆಗೆ ಬರಬೇಕಾದ್ರೆ, ಒಳ್ಳೆಯ ಮಾತು ಮಾತ್ರ ನನ್ನಿಂದ ಹೊರಗಡೆಗೆ ಬರಬೇಕಾದ್ರೆ, ನನ್ನ ಮಾತು ಇನ್ನೊಬ್ಬರಿಗೆ ಸಾಂತ್ವನವನ್ನು ಕೊಡಬೇಕು, ಇನ್ನೊಬ್ಬರಿಗೆ ಧೈರ್ಯವನ್ನು ಕೊಡಬೇಕು, ಇನ್ನೊಬ್ಬರಿಗೆ ಆನಂದವನ್ನು ಕೊಡಬೇಕು ಅಂದರೆ ನನ್ನಲ್ಲಿ ಆ ಬೃಹಸ್ಪತಿಯ ಕರುಣೆ ಇರಬೇಕು. ಹಾಗಾಗಿ ಆ ಬೃಹಸ್ಪತಿ ಅಂದರೆ ಮಾತಿನ ಶಕ್ತಿಗೆ, ಶಾರೀರಿಕವಾದ ಶಕ್ತಿಯನ್ನು ಕೊಡೋದಕ್ಕೆ ಇಂದ್ರದೇವರು ರೆಡಿಯಾಗಿರಬೇಕು. ಮಾತಲ್ಲಿ ಶಕ್ತಿಯನ್ನು ಕೊಡೋದಕ್ಕೆ ಬೃಹಸ್ಪತಿಗಳ ಆಶೀರ್ವಾದ ನಮಗೆ ಬೇಕು. ಅಷ್ಟೇ ಅಲ್ಲ, ಉರುಕ್ರಮಃ ಅಂದರೆ ವಿಷ್ಣುಮೂರ್ತಿ ಪಾದಗಳಲ್ಲಿ ಅವರ ಶಕ್ತಿಯನ್ನು ಕೊಟ್ಟು ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ನಡೆಯೋದಕ್ಕೆ ನಮಗೆ ಬೇಕಾಗಿರುವಂಥ ಪ್ರೋತ್ಸಾಹವನ್ನು ಕೊಡ್ತಾರೆ. ಹಾಗಾಗಿ ಎಲ್ಲ ದೇವತೆಗಳು ಶಂಕರ ನನಗೆ ಒಳ್ಳೆಯದನ್ನು ಮಾಡಲಿ, ನಮಗೆ ಒಳ್ಳೆಯದನ್ನು ಮಾಡಲಿ. ಗುರು ಶಿಷ್ಯರಿಬ್ಬರಿಗೂ ಕೂಡ ಅವರು ಒಳ್ಳೆಯದನ್ನು ಮಾಡಿದಾಗ ಮಾತ್ರ ನಮ್ಮ ಅಧ್ಯಯನ ಮುಂದುವರಿಯೋದಕ್ಕೆ ಸಾಧ್ಯ. ನಮಸ್ತೆ ವಾಯೋ. ಇನ್ನು ಮುಖ್ಯವಾಗಿ ಇರಬೇಕಾಗಿರೋವಂಥದ್ದು ಉಸಿರಾಟ ಇದ್ದರೆ ಮಾತ್ರ ಇವೆಲ್ಲ ಕೆಲಸ ಕಾರ್ಯಗಳು ನಡಿಬೇಕಾದ್ರೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ನನ್ನ ಈ ಬೆಳವಣಿಗೆಗೆ ಪರಬ್ರಹ್ಮ ವಸ್ತು ಅರ್ಥ ಆಗದೆ ಇದ್ದರೂ ಕೂಡ ನನ್ನ ಉಸಿರಾಟ ನಿಲ್ಲಬೇಕು, ನಡಿಬೇಕು ಅಂದರೆ ಕಾರಣ ನೀನೇನು. ನಿನ್ನ ಆಶೀರ್ವಾದ ಇದ್ದರೆ ಮಾತ್ರ ಉಸಿರಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಹೊರಗಡೆ ಸಮಷ್ಟಿಯಲ್ಲಿ ಇರುವಂಥದ್ದನ್ನು ನಾವು ವಾಯು ಅಂತ ಕರಿತೀವಿ, ಆ ವ್ಯಷ್ಟಿಯಲ್ಲಿ ಇರೋದನ್ನು ನಾವು ಉಸಿರಾಟ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಸರಿಯಾಗಿ ನಡೆದಾಗ ಮಾತ್ರ ನನಗೆ, ನನ್ನ ಗುರುಗಳಿಗೆ ನಾವು ಅಧ್ಯಯನ ಅಥವಾ ವ್ಯಾಸಂಗದ ಕಾರ್ಯ ನಿರ್ವಿಘ್ನವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಡೀ ವಿಶ್ವದಲ್ಲಿರುವಂತಹ ಚೈತನ್ಯ, ಬ್ರಹ್ಮಾಂಡದಲ್ಲಿರುವಂತಹ ಚೈತನ್ಯ ಅವೆಲ್ಲವೂ ಕೂಡ ನನ್ನಲ್ಲಿ ಕೆಲಸ ಮಾಡಿದಾಗ ಮಾತ್ರ, ನನ್ನ ಗುರುವಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಈ ಶಿಕ್ಷಾವಲ್ಲಿಯಲ್ಲಿ ಬರುವಂತಹ ವಿಶೇಷವಾದ ಅಂಶಗಳು ಈಗ ನಾವು ನೋಡ್ತಾ ಇರುವಂಥದ್ದು. ಹಾಗಾಗಿ ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ, ನಮ್ಮ ಇಬ್ಬರಲ್ಲೂ ಕೂಡ ಯಶಸ್ಸು ಕಾಣಬೇಕು. ಯಾವುದನ್ನು ನಾವು ಯಶಸ್ಸು ಅಂತ ಕರೆಯೋದಕ್ಕೆ ಸಾಧ್ಯ ಅಂದರೆ ಯಾವಾಗ ಆ ಬ್ರಹ್ಮಜ್ಞಾನ ನಮ್ಮದಾಗುತ್ತದೋ ಆಗ ಬ್ರಹ್ಮ ವರ್ಚಸ್ಸು ನಮ್ಮಲ್ಲಿ ಕಾಣಿಸುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಯೋಚನೆ ಮಾಡಬೇಕಾಗಿರುವಂಥದ್ದು ಅಥವಾ ಪ್ರತಿಯೊಬ್ಬ ಮನುಷ್ಯನು ತಾನು ಪಡೆಯಬೇಕಾಗಿರುವಂಥ ಯಶಸ್ಸು ಯಾವುದಪ್ಪ ಅಂದರೆ ಬ್ರಹ್ಮವರ್ಚಸ್ಸು. ನೋಡಿ ಎಷ್ಟು ಚೆನ್ನಾಗಿದೆ. ಯಶಸ್ಸು ಅಥವಾ ಆಸ್ತಿ, ಅಂತಸ್ತು ಅಂದರೆ ನಾವೆಲ್ಲವೂ ಕೂಡ ಲೌಕಿಕವಾಗಿ ಯೋಚನೆ ಮಾಡ್ತೀವಿ. ಮನೆ ಮಾಡೋವಂಥದ್ದು, ಸೈಟ್ ಮಾಡೋವಂಥದ್ದು, ಬ್ಯಾಂಕ್ ಬ್ಯಾಲೆನ್ಸ್ ಮಾಡೋವಂಥದ್ದು, ಆ ರೀತಿಯಲ್ಲೇ ಅಲ್ಲ ಈಗ ಯಶಸ್ಸು ಅಂದರೆ. ನಮ್ಮದು ಯಾವುದು ಯಶಸ್ಸು? ನಾವೇನು ಸಾಧನೆ ಮಾಡಬೇಕಾಗಿದೆ, ಯಾವುದನ್ನು ಸಾಧನೆ ಮಾಡಿದ್ರೆ ನಾನಲ್ಲಿ ಪಡೆದಿದ್ದೀನಿ, ಹೊಂದಿದ್ದೀನಿ ಅನ್ನೋಂಥ ಹೇಳೋದಕ್ಕೆ ಸಾಧ್ಯ ಅಂದರೆ ನಾವು ಮಾಡಬೇಕಾಗಿರುವಂಥ ಸಾಧನೆ ಬ್ರಹ್ಮವರ್ಚಸಂ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಆ ಬ್ರಹ್ಮ ವರ್ಚಸ್ಸನ್ನು ಪಡೆಯೋ ರೀತಿಯಲ್ಲಿ ಸಾಧ್ಯ ಆಗಬೇಕು. ಅದಕ್ಕಾಗಿಯೇ ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ
ಜಿಹ್ವಾಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿ ವಿಶ್ರುವಂ. ಹಾಗಾಗಿ ನನ್ನ ಇಡೀ ಶರೀರ, ನನ್ನ ಮಾತುಗಳು, ನನ್ನ ಕಿವಿಯಲ್ಲಿ ಬೀಳುವಂತಹ ವಿಚಾರಗಳು ಎಲ್ಲವೂ ಕೂಡ ಬ್ರಹ್ಮಜ್ಞಾನವನ್ನು ಹೊಂದೋದಕ್ಕೆ ಸರಿ ಹೊಂದುವ ರೀತಿಯಲ್ಲಿ ಅವೆಲ್ಲನೂ ತಯಾರಾಗಬೇಕು. ಅಂದರೆ ಯಾವ ರೀತಿಯಲ್ಲಿ? ನಾನು ಬ್ರಹ್ಮಜ್ಞಾನವನ್ನು ಪಡೆಯುವಂತೆ ಆಗಲಿ. ಹೇಗಿರಬೇಕು? ಅದು ಭಗವಂತನ ಕೃಪೆ ಇರಬೇಕು. ಜಿಹ್ವಾಮೇ ಮಧುಮತ್ತಮ, ನನ್ನ ಹೊರಗಡೆ ಬರುವಂತಹ ಮಾತುಗಳು ಮೃದುವಾಗಿರಬೇಕು, ಇನ್ನೊಬ್ಬರ ಮನಸ್ಸಿಗೆ ಸಾಂತ್ವನವನ್ನು ಕೊಡುವ ರೀತಿಯಲ್ಲಿ ಇರಬೇಕು. ಈ ರೀತಿಯಲ್ಲಿ ಗುರು ತನ್ನ ಶಿಷ್ಯನನ್ನು ತಯಾರು ಮಾಡಿ ಎಲ್ಲ ವಿಚಾರಗಳಲ್ಲಿ, ಅಂದರೆ ಎಲ್ಲ ವಿಚಾರಗಳಲ್ಲಿ ಅಂದರೆ ಭೂಮಿಯ ಸೃಷ್ಟಿಯಿಂದ ಮೊದಲುಗೊಂಡು ವಿದ್ಯೆ ಅಂದರೆ ಏನು, ವಿದ್ಯಾಭ್ಯಾಸದ ರೀತಿ ನೀತಿಗಳು ಏನು, ಯಾವ ರೀತಿಯಲ್ಲಿ ವಿದ್ಯೆ ಸಾಗೋದಕ್ಕೆ ಸಾಧ್ಯ, ಪ್ರತಿಯೊಂದು ಸೃಷ್ಟಿಯ ವಿಚಾರಗಳನ್ನು ಸಂಪೂರ್ಣವಾಗಿ ನಾವು ಅದರಲ್ಲಿ ಹೇಳ್ತಾ ಬರ್ತಾರೆ ಗುರುಗಳು. ಆ ಶಿಷ್ಯನು ಅದನ್ನು ಆಲಿಸಿ ಆ ವಿಚಾರಗಳನ್ನು ತಿಳ್ಕೊಂಡು ಈಗ ಒಂದು ಹಂತಕ್ಕೆ ಅವನು ತಯಾರಾಗ್ತಾನೆ. ಒಂದು ಹಂತಕ್ಕೆ ತಯಾರಾದ ಶಿಷ್ಯನನ್ನು ಇನ್ನು ಅವರು ಗುರುಕುಲದಿಂದ ಅವನನ್ನು ಅವನ ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಅವನನ್ನು ತಯಾರು ಮಾಡಿ ಕಳಿಸ್ಕೊಡ್ಬೇಕಾಗಿದೆ. ಅಂದರೆ ನಾವೀಗ ಪುರಾಣಗಳಲ್ಲಿ ನೋಡಿದ್ರು ಕೂಡ ಎಂಥ ಶ್ರೀಮಂತರ ಮಕ್ಕಳಾದರು, ಇಲ್ಲ ರಾಜರ ಮಕ್ಕಳಾದರು, ಅವರನ್ನು ಗುರುಕುಲದಲ್ಲಿ ಬಿಡ್ತಾ ಇದ್ರು. ಗುರುಕುಲ ವಾಸ ಅಂದರೆ ನಮಗೆ ತಕ್ಷಣ ನೆನಪಾಗುವಂಥದ್ದು ಕೃಷ್ಣ ಪರಮಾತ್ಮ ಕೂಡ ಗುರುಗಳ ಹತ್ರ, ಸಾಂದೀಪನಿ ಮಹರ್ಷಿಗಳ ಹತ್ರ ಅವರ ಆಶ್ರಮದಲ್ಲೇ ಇದ್ಕೊಂಡು ಎಲ್ಲ ಪಾಠ ಪ್ರವಚನಗಳನ್ನು ಕಲ್ತಿದ್ದು. ಹಾಗೆ ಶ್ರೀರಾಮಚಂದ್ರ ಅಂದರೆ ಎಂಥ ರಾಜರ ಮಕ್ಕಳಾಗಿರ್ಬೋದು, ಶ್ರೀಮಂತರ ಮಕ್ಕಳಾಗಿರ್ಬೋದು, ಅವರೆಲ್ಲರೂ ಕೂಡ ಗುರುಕುಲ ವಾಸದಲ್ಲೇ ಅವರ ವಿದ್ಯಾಭ್ಯಾಸ ನಡಿಬೇಕಾಗಿತ್ತು. ಅಂದರೆ ಸದಾ ಗುರುಗಳೊಂದಿಗೆ ಇದ್ದು ಗುರುಗಳು ತಿಳಿಸಿಕೊಡುವಂತಹ ಎಲ್ಲ ಪಾಠ ಪ್ರವಚನಗಳನ್ನು ಕಲಿತು ಒಬ್ಬ ಯುಕ್ತ ವಯಸ್ಕನಾಗಿ ಬುದ್ಧಿವಂತನಾಗಿ ನಂತರದಲ್ಲಿ ಅವನು ಸಮಾಜಕ್ಕೆ ಅವನದ್ದೇ ಆದ ರೀತಿಯಲ್ಲಿ ಸೇವೆಯನ್ನು ಮಾಡಬೇಕಾಗಿತ್ತು. ಈ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನೆಲ್ಲ ತಿಳಿಸಿಕೊಟ್ಟ ನಂತರ ಗುರುಗಳು ಇನ್ನೇನು ವಿದ್ಯಾರ್ಥಿಯನ್ನು ಅವನ ಮನೆಗೆ ವಾಪಸ್ಸು ಕಳಿಸ್ಬೇಕು. ಮನೆಗೆ ವಾಪಸ್ಸು ಕಳಿಸುವಂಥ ಸಂದರ್ಭದಲ್ಲಿ ನಾವು ಈಗೆಲ್ಲ ಗ್ರ್ಯಾಜುಯೇಷನ್ ಅಂತ ಕರಿತೀವಿ, ಗ್ರ್ಯಾಜುಯೇಷನ್ ಡೇ ಅಂತ ಮಾಡ್ತಾರೆ. ಮೊದಲೆಲ್ಲ ಗ್ರ್ಯಾಜುಯೇಟ್ಸ್ ಆಗಿದ ಮೇಲೆ ಗ್ರ್ಯಾಜುಯೇಷನ್ ಡೇ ಮಾಡ್ತಾಯಿದ್ರು. ಈಗೇನಾಗಿದೆ, ಪ್ರಚಾರ ಆಗಬೇಕಲ್ಲ ಸ್ಕೂಲುಗಳು ಕಾಲೇಜಸ್ಸು, LKGಯಿಂದ ಗ್ರ್ಯಾಜುಯೇಷನ್ ಡೇ. ಆ ಮಗು LKG ಮಗು, ಆ ಮಗುವು ಕೂಡ ಗ್ರ್ಯಾಜುಯೇಷನ್ ಡೇ ಅಂತ ಮಾಡಿ ಅವ್ರಿಗೆಲ್ಲ ಇಲ್ಲದೆ ಇರುವಂಥ ಅಹಂಕಾರನ ಬೆಳೆಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಯಾವ ರೀತಿ ಗ್ರ್ಯಾಜುಯೇಷನ್ ಡೇ ಮಾಡಿ ಒಬ್ಬ ಶಿಷ್ಯನನ್ನು ಗುರು ಕಳಿಸ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದನ್ನು ತಿಳ್ಕೊಬೇಕಾಗಿರುವಂಥ ಅಂಶ ಇದೆ. ಏನದು ಅಂದರೆ ಒಬ್ಬ ವ್ಯಕ್ತಿ ಗ್ರ್ಯಾಜುಯೇಷನ್ ಅಂದರೆ ಅವನು ಒಂದು ಹಂತವನ್ನು ಸೇರಿದ್ದಾನೆ, ಗ್ರ್ಯಾಜುಯೇಟ್ ಒಂದು ಲೆವೆಲನ್ನು ಸೇರಿದ್ದಾನೆ ಅಂತ ಅರ್ಥ. ಅಲ್ಲಿ ಅವನು ಗ್ರ್ಯಾಜುಯೇಟ್ ಆಗಿದ್ದಾನೆ ಅಂದರೆ ಯಾವ ಸಂದರ್ಭದಲ್ಲೂ ಅವನು ಆ ಹಂತದಿಂದ ಕೆಳಗಡೆಗೆ ಇಳಿಯೋದಕ್ಕೆ ಸಾಧ್ಯ ಇಲ್ಲ. ಅದು ಅವನ ಪರಿಪೂರ್ಣತೆಯ ಅಂಶ. ಒಬ್ಬ ಗ್ರ್ಯಾಜುಯೇಟ್ ಒಂದು ಲೆವೆಲನ್ನು ಸೇರಿರೋನು ಹೇಗಿರಬೇಕು, ಅವನ ಜೀವನ ಹೇಗಿರಬೇಕು, ಯಾವುದನ್ನು ಜೀವನ ಅಂತ ಕರೆಯೋದಕ್ಕೆ ಸಾಧ್ಯ ಅಂತ ಇಡೀ ಗುರುಗಳು ಹೇಗಾದರೂ ಆಗಲಿ ನೀನು ಪಾಸ್ ಆಗೋ, ಹೇಗಾದರೂ ಆಗಲಿ ಮಾರ್ಕ್ಸನ್ನು ತಗೋ, ಯಾವುದೋ ರೀತಿಯಲ್ಲಿ 100% ತಗೋ ಅಂತ ಎಲ್ಲೂ ನಾವು ಉಪನಿಷತ್ತಲ್ಲಿ ನೋಡೋದಿಲ್ಲ. ಆ ಗುರುಗಳಿಂದ ಜ್ಞಾನವನ್ನು ಪಡೆದಿರುವಂಥ ವಿದ್ಯಾರ್ಥಿ ಅವನ ಜೀವನ ಶೈಲಿ ಹೇಗಿರಬೇಕು, ಅವನು ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು, ಅವನ ಜೀವನ ಯಾವ ರೀತಿಯಲ್ಲಿ ಸಮಾಜಮುಖಿ ಆಗಿರಬೇಕು, ಅವನ ಜೀವನ ಯಾವ ರೀತಿಯಲ್ಲಿ ಇತರರಿಗೆ ಒಳ್ಳೆಯದನ್ನು ಮಾಡೋ ರೀತಿಯಲ್ಲಿ ಇರಬೇಕು. ಈ ರೀತಿ ಎಲ್ಲ ಸೃಷ್ಟಿ ರಹಸ್ಯವನ್ನು ತಿಳಿಸಿಕೊಟ್ಟಂಥ ಗುರುಗಳು ಅವನ ವಿದ್ಯಾಭ್ಯಾಸ ಪೂರ್ತಿ ಆದ ನಂತರದಲ್ಲಿ ಆ ಮಗು ಅಂದರೆ ಶಿಷ್ಯ ಗುರುಕುಲವನ್ನು ಬಿಟ್ಟು ಅವನು ಮುಂದಿನ ಹಂತಗಳಿಗೆ ಅವನದ್ದೇ ಆದ ಜವಾಬ್ದಾರಿಗಳನ್ನು ಹೊಂದೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಹೇಳುವಂತಹ ಮಾತುಗಳು, ಸದಾ ನಾವು ಕೇಳ್ತಾ ಇರುವಂಥ ಮಾತುಗಳು ಈ ತೈತ್ತರೀಯ ಉಪನಿಷತ್ತಲ್ಲಿ ಬರುತ್ತೆ ನೋಡಿ. ಏನದು?
ವೇದಮನುಚಾಸ ಆರ್ಯೇ ಅಂತೇವಾಸಿನಂ ಅನುಶಾಸ್ತಿ. ಅಂತೇವಾಸಿನಂ, ಅಂತೇವಾಸಿನಂ ಅಂದರೆ ಗುರು ಆಚಾರ್ಯ ಯಾವಾಗಲೂ ತನ್ನ ಹತ್ತಿರದಲ್ಲೇ ಉಪವಾಸ, ಉಪನಿಷತ್, ಅಂತೇವಾಸಿ. ಅಂತೇವಾಸಿ ಅಂದರೆ ಹತ್ತಿರದಲ್ಲಿ, ಯಾವಾಗಲೂ ಗುರುವಿನ ಹತ್ತಿರದಲ್ಲಿ ಇದ್ದು ಶಿಷ್ಯತ್ವವನ್ನು ಪಡೆದಿರುವಂತಹ ಶಿಷ್ಯನಿಗೆ ಗುರುಗಳು ಕೊನೆಯಲ್ಲಿ ಇನ್ನೇನು ನಿನ್ನ ವಿದ್ಯಾಭ್ಯಾಸ ಮುಗೀತಪ್ಪ, ಇನ್ನು ನಿನ್ನ ಸಮಾಜಕ್ಕೆ, ನಿನ್ನ ಮನೆಗೆ ವಾಪಸ್ ಹೋಗಿ ನೀನು ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ನೋಡಿ. ಇದು ಮುಖ್ಯವಾಗಿ ಈಗ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ಮಕ್ಕಳಿಗೆ ತಿಳಿಸ್ಬೇಕಾಗಿರುವಂತಹ ವಿಚಾರ. ಈಗ ನಾವೇನು ಮಾಡ್ತಾ ಇದ್ದೀವಿ ಶಾಲಾ ಕಾಲೇಜುಗಳಲ್ಲಿ, ನೀನು ವಿದ್ಯೆ ಇಂಪಾರ್ಟೆಂಟು ಅಂತಲೂ ಹೇಳ್ತಾ ಇಲ್ಲ. ಅದು ಹೇಳೋದಿದ್ರು ಸಂತೋಷ. ನಿನಗೆ ಮಾರ್ಕ್ಸೇ ಇಂಪಾರ್ಟೆಂಟು, ನಿನಗೆ ರಿಸಲ್ಟೇ ಇಂಪಾರ್ಟೆಂಟು. ಈಗ 10th ಬಂದಿದೆಯಾ, ಸೆಕೆಂಡ್ PUC ಬಂದಿದೆಯಾ, ನಿನ್ನ ತಂದೆ ತಾಯಿಗಳನ್ನೆಲ್ಲ ಮರ್ತೋಗ್ಬಿಡ್ಬೇಕು, ನಿನ್ನ ಹಬ್ಬಗಳೆಲ್ಲ ಮರ್ತೋಗ್ಬಿಡ್ಬೇಕು, ನೀನು ಯಾರ ಜೊತೆನೂ ಸೇರಬಾರ್ದು. ನಾವು ಹೇಳ್ಕೊಡ್ತಾ ಇರೋವಂಥ ಪಾಠಗಳು. ಆ ಮಗು ತಂದೆ ತಾಯಿ ಬೇಕು ಅಂತ ಅಳ್ತಾ ಇದ್ರು, ಇಲ್ಲ ನೀನು ತಂದೆ ತಾಯಿಗಳನ್ನ ಮರ್ತೋಗ್ಬಿಡ್ಬೇಕು. 10th ಮರ್ತೋಗ್ಬಿಡ್ಬೇಕು, ಸೆಕೆಂಡ್ PUCಯಲ್ಲೂ ಮರ್ತೋಗ್ಬಿಡ್ಬೇಕು. 10th ಮರ್ತೋದವನು, ಸೆಕೆಂಡ್ PUCಲಿ ಮರ್ತೋದವನು ಆಮೇಲೆ ಜೀವನದಲ್ಲಿ ಮತ್ತೆ ತಂದೆ ತಾಯಿಗಳನ್ನ ನಾಪಿಸ್ಕೊಳ್ತಾನ ಅವನು. ಈಗಲೇ ಪುಟ್ಟ ಮಗು ಇದ್ದಾಗಲೇ ತಂದೆ ತಾಯಿಗಳ ಅವಶ್ಯಕತೆ ಬೇಕಿಲ್ಲ ಅಂದ್ಕೊಂಡವನು ತನ್ನ ಸ್ವಾರ್ಥಕ್ಕಷ್ಟೇ ತನ್ನ ಜೀವನ ಮಾಡೋವನು ಇನ್ನು ನಂತರದ ಜೀವನಗಳಲ್ಲಿ ತಂದೆ ತಾಯಿಗಳನ್ನ ನಾಪಿಸ್ಕೊಳ್ತಾನ. ಈಗ ನೋಡಿ, ಗುರುಗಳು ಅಂತೇವಾಸಿ ನಮ್ಮ ಹತ್ತಿರದಲ್ಲಿ ಇರುವಂತಹ ಆ ಶಿಷ್ಯನಿಗೆ ಹೇಳುವಂಥ ಮಾತುಗಳು ಏನದು? ಏತತ್ ಅನುಶಾಸ್ತಿ, ಇದು ಶಾಸನ. ನಾನು ನಿನಗಿಷ್ಟೆಲ್ಲ ವಿದ್ಯೆಯನ್ನು ಕಲಿಸಿದ್ದೀನಿ, ನನ್ನಿಂದ ನೀನು ಮನೆಗೆ ಹೋಗ್ತಾ ಇದೆಯಾ, ಸಮಾಜಕ್ಕೆ ಹೋಗ್ತಾ ಇದೆಯಾ, ನಿನ್ನ ಕರ್ತವ್ಯಗಳನ್ನು ನೀನು ಮಾಡ್ತಾ ಇದೆಯಾ ಅಂತ ಮೇಲೆ ಇದು ನನ್ನ ಶಾಸನ. ಈ ರೀತಿಯಲ್ಲೇ ನೀನು ಜೀವನವನ್ನು ಮಾಡಬೇಕು, ಬೇರೆ ರೀತಿಯಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನದು? ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯ ನ ಪ್ರಮದಃ. ಇಲ್ಲಿ ನಾವು 2 ವಿಚಾರಗಳನ್ನ ಹೇಳ್ತೀವಿ, ನೋಡ್ತೀವಿ. ಏನದು ಅಂದರೆ ವಿಧಿ, ನಿಷೇಧ ಅಂತ 2 ಭಾಗಗಳಿರುತ್ತೆ. ವಿಧಿ ಅಂದರೆ ಮಾಡಲೇಬೇಕಾದ ಕೆಲಸಗಳು, ನಿಷೇಧ ಅಂದರೆ ಮಾಡಲೇಬಾರದಾದಂತಹ ಕೆಲಸಗಳು. ಅಂದರೆ ಇದು ಮಾಡಲೇಬೇಕು, ಇದನ್ನು ಮಾಡಲೇಬಾರದು. ಈ ರೀತಿ 2 ಭಾಗಗಳನ್ನ ಮಾಡಿ ಗುರುಗಳು ಇದು ಅನುಶಾಸನ, ನಾನು ನಿನಗೆ ಹೇಳ್ತಾ ಇರೋವಂಥದ್ದು, ನೀನು ಇದನ್ನು ಫಾಲೋ ಮಾಡಲೇಬೇಕು. ಯಾವುದನ್ನು ಮಾಡಬೇಕು? ಸತ್ಯಂ ವದ. ಎಂತಹ ಸಂದರ್ಭಗಳು ಬಂದರೂ ಕೂಡ ನಿನ್ನ ಬಾಯಿಂದ ಸತ್ಯವಷ್ಟೇ ಹೊರಗೆ ಬರಬೇಕು. ಧರ್ಮಂ ಚರ, ಚರ ಆಚರಣೆ, ಧರ್ಮವನ್ನು ಆಚರಣೆಯಲ್ಲಿ ತರಬೇಕು. ಈಗ ಧರ್ಮನೆಲ್ಲ ಮಾತಾಡ್ಬಿಡ್ತೀವಿ, ಆಚರಣೆಗೆ ತರೋವಂಥದ್ದೇನು ಇರಲ್ಲ. ಧರ್ಮ ಇರೋವಂಥದ್ದು ಮಾತಾಡೋಕ್ಕಲ್ಲ. ಹೀಗಿದ್ರೆ ಚೆನ್ನ, ಹಾಗಿದ್ರೆ ಚೆನ್ನ ಅಂತ ಎಲ್ಲರೂ ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ. ಆದರೆ ಒಳ್ಳೇದಿರೋವಂಥದ್ದು ಮಾತಾಡೋದಕ್ಕಲ್ಲ, ಒಳ್ಳೇದಿರೋವಂಥದ್ದು ಆಚರಣೆಗೆ ತರೋದಕ್ಕೆ. ಒಳ್ಳೇದು ಎಷ್ಟು ಮಾತಾಡೋದು ಏನು ಪ್ರಯೋಜನ? ದಾನ ಮಾಡಬೇಕು, ಮಾತಾಡ್ತಾನೆ ಇರ್ತೀವಿ. ದಾನ ಮಾಡೋರು ಯಾರು? ಸೇವೆ ಮಾಡಬೇಕು, ಮಾತಾಡ್ತಾನೆ ಇರ್ತೀವಿ. ಸೇವೆ ಮಾಡೋರಂಥವ್ರು ಯಾರು? ಅಂದರೆ ಆಚರಣೆಗೆ ಯೋಗ್ಯವಾದ ಕೆಲಸಗಳು ಮಾಡಬೇಕು. ಮಾತಲ್ಲಿ ಕೆಲಸಗಳು ನಡೆಯೋದಿಲ್ಲ. ಧರ್ಮಂ ಚರ, ಸ್ವಾಧ್ಯಾಯ ನ ಪ್ರಮದಃ. ಯಾವ ಸಂದರ್ಭಗಳಲ್ಲೂ ಕೂಡ ನೀನು ವ್ಯಾಸಂಗ ಮಾಡೋದನ್ನು ನಿಲ್ಲಿಸಬಾರದು. ಸತ್ಯವನ್ನೇ ಹೇಳಬೇಕು, ಧರ್ಮವನ್ನೇ ಆಚರಣೆಗೆ ತರಬೇಕು. ಸತ್ಯದ ಬಗ್ಗೆ ನಾವು ಎಷ್ಟು ಹೇಳಿದ್ರು, ಒಬ್ಬ ವ್ಯಕ್ತಿ ಸುಳ್ಳು ಹೇಳದಿರ 12 ವರ್ಷಗಳ ಕಾಲ ಸತ್ಯವನ್ನೇ ಹೇಳಿದರೆ ಅವನು ಹೇಳಿದ್ದೆಲ್ಲ ಸತ್ಯ ಆಗುತ್ತೆ. ಅದು ಸತ್ಯದ ಶಕ್ತಿ. ಯಾವ ಸಂದರ್ಭಗಳಲ್ಲೂ ಕೂಡ ಬಾಯಿಂದ ಅನೃತ, ಸುಳ್ಳು ಅನ್ನೋದು ಬರಬಾರ್ದು. ಅದಕ್ಕೇ ದೊಡ್ಡವ್ರ ಹತ್ರ, ಋಷಿಮುನಿಗಳ ಹತ್ರ ಬಂದಾಗ ಆಶೀರ್ವಾದನ ಬೇಡೋವಂಥದ್ದು. ಅದಕ್ಕೆ ಒಳ್ಳೆ ಎಕ್ಸಾಂಪಲ್ ನಮಗೆ ಮಾರ್ಕಂಡೇಯ ಮಹರ್ಷಿಗಳು. ಅವರ ಮುರ್ಕಂಡು ಮಹರ್ಷಿ ಮಗ ಅಲ್ಪಾಯುಷಿ ಅಂತ ಗೊತ್ತಾದಾಗ ಋಷಿಗಳ ಹತ್ರ ಆಶೀರ್ವಾದಕ್ಕೆ ಕಳಿಸ್ತಾರೆ. ಏನಂತ ಆಶೀರ್ವಾದ ಮಾಡ್ತಾರೆ ದೊಡ್ಡವರು? ದೀರ್ಘ ಆಯುಷ್ಮಾನ್ ಭವ ಅಂತ ಹೇಳ್ತಾರೆ. ಅವರು ನಿಜವಾಗಲೂ ಸತ್ಯವಾದಿಗಳೇ ಆಗಿದ್ದರೆ,
ಸತ್ಯವನ್ನೇ ನುಡಿಯೋರಾಗಿದ್ದರೆ ಅವರು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ ಮೇಲೆ ಆ ಮಗು ಅಲ್ಪಾಯುಷ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲಿರುವಂತಹ ಶಕ್ತಿ, ಸತ್ಯದ ಶಕ್ತಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಸುಳ್ಳು ಹೇಳೋದು ಅಭ್ಯಾಸ ಆಗೋಗ್ಬಿಟ್ರೆ ಆಧ್ಯಾತ್ಮಿಕ ಶಕ್ತಿ ಎಷ್ಟು ಪೋಲಾಗ್ತಾ ಇರುತ್ತೆ ಅನ್ನೋಂಥದ್ದು ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಪೋಲ್ ಅಂದರೆ ಎಲ್ಲ ಲೀಕ್ ಆಗಿಬಿಡ್ತಾ ಇರುತ್ತೆ, ವೇಸ್ಟ್ ಆಗಿಬಿಡ್ತಾ ಇರುತ್ತೆ. ಸಣ್ಣದೇ ನಲ್ಲಿಯಲ್ಲಿ ನೀರು ಬರ್ತಾ ಇರುತ್ತೆ, ಅದು ಲೀಕ್ ಆಗ್ತಾ ಇರುತ್ತೆ. ಚಿಕ್ಕ ಡ್ರಾಪ್ ಅಷ್ಟೇ. ನಾವು ಅಂದ್ಕೊಳ್ಳೋದೇನು, ಅದು ಲೀಕ್ ಆಗಿದೆ, ಸ್ವಲ್ಪ ಲೂಸ್ ಆಗಿದೆ, ಚಿಕ್ಕ ಡ್ರಾಪು ಅಂತ. ಅದರ ಮುಂದ್ಗಡೆ ನಾವೊಂದು ಬಕೆಟ್ ಇಟ್ಟರೆ ಅದರ ಕೆಳಗಡೆ ಬೆಳಗ್ಗೆ ಇಟ್ಟರೆ ಮಧ್ಯಾಹ್ನದ ಅಷ್ಟೊತ್ತಿಗೆ ಅರ್ಧ ಬಕೆಟ್ ತುಂಬಿರುತ್ತೆ. ಲೀಕ್ ಆಗಿದೆ ಎಷ್ಟೆಷ್ಟು, ಒಂದೊಂದೇ ಡ್ರಾಪು. ಅದು ಒಂದೊಂದೇ ಡ್ರಾಪೇನೆ. ಆದರೆ ಟೋಟಲ್ ಆಗಿ ನೋಡಿದಾಗ ಎಷ್ಟು ಲೀಕ್ ಆಯಿತು, ಎಷ್ಟು ವೇಸ್ಟ್ ಆಯಿತು, ಪೋಲಾಯಿತು. ಆ ಗಮನ ನಮ್ಮಲ್ಲಿ ಇರಬೇಕು. ಮಾತು ಹೊರಗಡೆಗೆ ಬಂದರೆ ಅದು ಸತ್ಯಬದ್ಧವಾಗಿಯೇ ಇರಬೇಕು. ನಮ್ಮಿಂದ ಕೆಲಸ ನಡೆದರೆ ಅದು ಧರ್ಮಬದ್ಧವಾಗಿಯೇ ಇರಬೇಕು. ಏತತ್ ಅನುಶಾಸನಂ, ನೀನು ನಡೆಸಲೇಬೇಕು, ಈ ರೀತಿಯಲ್ಲೇ ನೀನು ನಡೆಯಬೇಕು. ಸತ್ಯಾನ್ನ ಪ್ರಮದಿತವ್ಯಂ ಅಂದರೆ ಈಗ ಇದು ಮಾಡಬೇಕು, ಇದು ಮಾಡಬಾರ್ದು. ಸತ್ಯದಿಂದ ಎಂದಿಗೂ ನೀನು ದೂರ ಹೋಗೋದಕ್ಕೆ ಸಾಧ್ಯ ಇಲ್ಲ. ಧರ್ಮ ನ ಪ್ರಮದಿತವ್ಯಂ, ಧರ್ಮದಿಂದ ನೀನು ದೂರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕುಶಲಾನ್ನ ಪ್ರಮದಿತವ್ಯಂ, ಯಾವುದು ಶ್ರೇಯಸ್ಸು, ಯಾವುದು ಒಳ್ಳೆಯದು, ಯಾವುದು ಇತರರಿಗೆ ಒಳ್ಳೆಯದು, ಅದರಿಂದ ನೀನು ಎಂದಿಗೂ ಪಕ್ಕಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಭೂತೈನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ನೀನು ವಿಚಾರಗಳನ್ನು ಕಲಿಯೋದ್ರಲ್ಲಿ ಆಗಲಿ, ಕಲಿತಿರೋವಂಥದ್ದು ಒಬ್ಬರಿಗೆ ಅವಶ್ಯಕತೆ ಇದ್ದಾಗ ಅದರ ಬಗ್ಗೆ ತಿಳಿಸ್ಕೊಡೋದಾಗಲಿ ಯಾವತ್ತೂ ನಿನ್ನಿಂದ ಪಕ್ಕಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ದೇವತೆಗಳಿಗೆ ನೀನು ಅರ್ಪಣೆ ಮಾಡಬೇಕಾಗಿರುವಂಥ ಕೆಲಸಗಳಾಗಿರ್ಬೋದು, ಪಿತೃಗಳಿಗೆ ನಿನ್ನಿಂದ ಆಗಬೇಕಾಗಿರುವಂಥ ಕೆಲಸಗಳಾಗಿರ್ಬೋದು, ಯಾವತ್ತೂ ಕೂಡ ಅದರಿಂದ ನೀನು ಹಿಮ್ಮೆಡೋದಕ್ಕೆ ಸಾಧ್ಯ ಇಲ್ಲ. ಅದು ಮಾಡಲೇಬೇಕಾದ ಕಾರ್ಯ. ಇನ್ನು ನೆಕ್ಸ್ಟು, ಯಾವಾಗಲೂ ನಾವು ಸಾಮಾನ್ಯ ಎಲ್ಲರೂ ಹೇಳುವಂಥದ್ದು, ಎಲ್ಲರಿಗೂ ಪರಿಚಯ ಇರುವಂಥದ್ದು, ನಾವು ನೋಡುವಂಥ ಉಪನಿಷತ್ತಲ್ಲಿ ಮಾತೃದೇವೋ ಭವ. ನೋಡಿದ್ರೆ ಎಲ್ಲರಿಗೂ ಗೊತ್ತು. ಅದು ಯಾವ ಉಪನಿಷತ್ತಲ್ಲಿತ್ತು? ತೈತ್ತರೀಯ ಉಪನಿಷತ್ತಲ್ಲಿ. ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ನಾವು ಏನು ಪಂಚಯಜ್ಞಗಳು ಅಂತ ಕರಿತೀವೋ ಅದರಲ್ಲಿ 4 ಯಜ್ಞಗಳು ಇಲ್ಲೇ ಬಂದ್ಬಿಡ್ತು. ಏನೇನು ಯಜ್ಞಗಳು ನಾವು ಮಾಡಬೇಕಾಗಿದೆ? ದೈವಯಜ್ಞ, ಋಷಿಯಜ್ಞ, ಹೌದಾ, ಪಿತೃಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ. ಮಾತೃದೇವೋ ಭವ, ಎಲ್ಲೋ ಇರುವಂಥ ದೇವರು, ಕಾಣದ ದೇವರು ಅಲ್ಲ, ನಿನಗಾಗಿ ತನ್ನ ಇಡೀ ಸರ್ವಸ್ವವನ್ನು ತ್ಯಾಗ ಮಾಡಿರುವಂತಹ ಆ ತಾಯಿ ನಿನಗೆ ಪ್ರಥಮವಾದ ದೇವರು. ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಎಲ್ಲರಿಗೂ ಕೂಡ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಅಷ್ಟೇ ಸಾಕು ನಮಗೆ. ಅಷ್ಟು ಆಳವಾಗಿರುವಂಥ ವಿಚಾರಗಳು. ಯಾವಾಗ ಹೇಳ್ತಾ ಇರೋವಂಥದ್ದು? ನಿನ್ನ ವಿದ್ಯಾಭ್ಯಾಸ ಮುಗೀತು, ಬ್ರಹ್ಮಚರ್ಯ ಮುಗೀತು, ನೀನಿನ್ನ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾ ಇದೆಯಾ? ಗೃಹಸ್ಥಾಶ್ರಮದಲ್ಲಿ ಒಬ್ಬ ಗೃಹಸ್ಥನಾಗಿ ನೀನು ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳು ಏನೇನು? ಪ್ರತಿ ತಂದೆ ತಾಯಿ, ಪ್ರತಿಯೊಬ್ಬ ಟೀಚರು ಮಕ್ಕಳಿಗೆ ಈ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದರೆ, ಮದುವೆ ಸಂದರ್ಭದಲ್ಲಿ ಆ ಮನೆಯಲ್ಲಿ ಅತ್ತೆ ಇದ್ದಾರಾ, ಆ ಮನೆಯಲ್ಲಿ ಮಾವ ಇದ್ದಾರಾ, ಆ ಮನೆಯಲ್ಲಿ ಲಗೇಜ್ ಇದೆಯಾ? ಇವಾಗೇನೋ ಹೊಸ ಪದ ಉಪಯೋಗಿಸ್ತಾರಂತೆ ಹೆಣ್ಮಕ್ಳು. ಲಗೇಜ್ ಏನಾದರೂ ಇದೆಯಾ ಅವ್ರ ಮನೆಯಲ್ಲಿ ಹೆಚ್ಚಿಗೆ ಅಂತ? ಲಗೇಜು ಅಂದರೆ ಯಾರು? ಅತ್ತೆ ಮಾವ. ಲಗೇಜ್ ಇದ್ದರೆ ಈ ಮಕ್ಕಳು ಆ ಮನೆಗೆ ಹೋಗಲ್ಲ. ಏನಿದು ಪರಿಸ್ಥಿತಿ? ಯಾರು ಕಾರಣ ಇದಕ್ಕೆ? ಮಕ್ಕಳನ್ನ ಯಾಕೆ ಬೈಕೋಬೇಕು ನಾವು? ಮಕ್ಕಳನ್ನ ಯಾಕೆ ಬೈಕೋಬೇಕು? ನನ್ನ ಸೊಸೆ ನನಗೆ ಸೇವೆ ಮಾಡಬೇಕು, ನನ್ನ ಮಗಳು ಅವ್ರ ಅತ್ತೆ ಮಾವನಿಗೆ ಸೇವೆ ಮಾಡಬಾರ್ದು. ಇದು ನಮ್ಮ ಲಾಜಿಕ್ಕು, ನಮ್ಮ ತಂದೆ ತಾಯಿಗಳ ಲಾಜಿಕ್ಕೇ ಇದು. ನನ್ನ ಮಗಳು ನಾನು ಇನ್ನೇನು ಪಾಠ ಹೇಳ್ಕೊಡ್ತೀನಿ?
ನೀನು ನಮ್ಮ ಅತ್ತೆ ಮಾವನ್ನ ನೋಡ್ಕೋಬೇಡಮ್ಮ, ನೀವು ಸಪ್ರೇಟಾಗಿ ಇದ್ಬಿಡಿ, ನೀವಿಬ್ಬರೇ ಆರಾಮಾಗಿ ಮಗಳಿಗೆ ಹೇಳ್ಕೊಡ್ತೀವಿ. ಸೊಸೆ ಮಾತ್ರ 10 ಜನಕ್ಕೆ ಸೇವೆ ಮಾಡಬೇಕು. ಇನ್ನೆಲ್ಲಿ ಕಲಿತಾರೆ ಮಕ್ಕಳು? ಅವ್ರಿಗೆಲ್ಲೂ ಮನೇಲಿ ಪಾಠಗಳಿಲ್ಲ, ಇಂಥ ಪಾಠಗಳು ಮನೆಯಲ್ಲಿಲ್ಲ, ಇಂಥ ಪಾಠಗಳು ಸ್ಕೂಲಲ್ಲಿ ಇಲ್ಲವೇ ಇಲ್ಲ. ನೀನು ಮರ್ತೇ ಹೋಗ್ಬಿಡ್ಬೇಕು ಸಂಬಂಧಗಳು ಅಂತ ಹೇಳ್ಕೊಡುವಂಥ ಸ್ಕೂಲುಗಳು. ಇನ್ನೆಲ್ಲಿ ಮಕ್ಕಳು ಕಲಿಯೋದಕ್ಕೆ ಸಾಧ್ಯ? ತಂದೆ ತಾಯಿಗಳನ್ನ ಪ್ರೀತಿ ಮಾಡಿದ್ರೆ ಅಲ್ವಾ ಅತ್ತೆ ಮಾವಂದನ್ನು ಪ್ರೀತಿ ಮಾಡೋಕ್ಕೆ ಸಾಧ್ಯ. ತಾಯಿ ಅಂದರೆ ಮದರ್, ಅತ್ತೆ ಅಂದರೆ ಮದರ್ ಇನ್ ಲಾ. ಪದಗಳು ಎಷ್ಟು ಚೆನ್ನಾಗಿದೆ ನೋಡಿ. ನಿನ್ನ ತಾಯಿ ಆಕೆ ಯಾರು? ನಿನ್ನ ಗಂಡನ ತಾಯಿ, ಗಂಡನ ಮುಖಾಂತರ ನಿನಗೆ ತಾಯಿ. ಆ ಪಾಠ ಯಾರು ಹೇಳ್ಕೊಡೋರು? ಕಲಿಯೋರು ಯಾರು? ಹೇಳ್ಕೊಡೋರು ಇಲ್ಲ, ಕಲಿಯೋರು ಇಲ್ಲ. ಇನ್ನೂ ಬೇಕಿದ್ರೆ ಇನ್ನಷ್ಟು ಹುಳಿನ ಹಿಂಡ್ಬಿಟ್ಟು ಆ ಮನಸ್ಸಲ್ಲಿ ಹುಷಾರಾಗಿರೋ, ಮೊದಲಿಂದ ನೀನು ಸೇವೆ ಮಾಡಿದ್ರೆ ನೀನು ಸೇವೆನೇ ಮಾಡ್ತಾ ಇರಬೇಕಾಗುತ್ತೆ, ಮೊದಲಿಂದ ನೀನೇನು ಆ ಮನೇಲಿ ಸೇವೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ಕೊಟ್ಟು ಕಳಿಸ್ಕೊಡ್ತಾ ಇರೋವಂಥದ್ದು ಇಂದಿನ ಸಮಾಜ. ಶಾಂತಿ ಬೇಕು. ಎಲ್ಲಿಂದ ಬರುತ್ತೆ ಶಾಂತಿ? ನೋಡಿ ಮುಂದಕ್ಕೆ ಹೇಳ್ತಾರೆ, ಯಾನ್ಯವಧ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಯಾವ ಕೆಲಸಗಳು ಗುರು ಹಿರಿಯರು ಈ ಕೆಲಸ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿರುವ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೋ, ಹಿರಿಯರನ್ನು ನೋಡಿ ನೀನು ಕಲಿ, ಆ ಕೆಲಸಗಳನ್ನು ಮಾಡು. ನೋ ಇತರಾಣಿ, ಬೇರೆ ಕೆಲಸಗಳು ಅಲ್ಲ. ಯಾವ ಕೆಲಸಗಳು ಮಾಡಬೇಕಾಗಿದೆಯೋ, ಯಾವ ಕೆಲಸಗಳು ನಿನಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಸಮಾಜಕ್ಕೆ ಶ್ರೇಯಸ್ಸು, ಅಂಥ ಕೆಲಸಗಳನ್ನು ಮಾತ್ರ ಮಾಡು, ಬೇರೆ ಕೆಲಸಗಳು ಅಲ್ಲ. ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ ನೋ ಇತರಾಣಿ ಸುಚರಿತಾನಿ. ಎಷ್ಟು ಚೆನ್ನಾಗಿದೆ ಪದ. ಒಳ್ಳೆ ಚಾರಿತ್ರ್ಯದಿಂದ ಕೂಡಿರುವಂತಹ, ಅನುಕೂಲವಾಗಿರುವಂತಹ, ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಿರುವಂತಹ ಕೆಲಸಗಳನ್ನು ಮಾತ್ರ ಮಾಡು. ನೋ ಇತರಾಣಿ, ಬೇರೆ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹತ್ರ ಕೂಡಿಸ್ಕೊಂಡು ಪಾಠನೆಲ್ಲ ಕಲಿಸಿ ಆದಮೇಲೆ ಪಾಠದ ಸಾರ ಸರ್ವಸ್ವ. ಇದನ್ನೆಲ್ಲ ಕಲಿತಿದ್ದು ಯಾತಕ್ಕಾಗಿ? ಬರೀ ಸರ್ಟಿಫಿಕೇಟ್ಗೋಸ್ಕರನಾ? ಇಲ್ಲ ಒಂದು ಉದ್ಯೋಗಕ್ಕೋಸ್ಕರನಾ? ಇಲ್ಲ ಒಂದು ಸಂಬಳಕ್ಕೋಸ್ಕರನಾ? ನೀನೇ ದೊಡ್ಡವನು ಅಂತ ಮೆರೆಯೋದಕ್ಕೋಸ್ಕರನಾ ನೀನು ವಿದ್ಯೆಯನ್ನು ಕಲ್ತಿದ್ದು? ನಿನ್ನ ವಿದ್ಯೆ ಯಾರಿಗಾಗಿ? ಇನ್ನು ಯಾರಿಗೂ ಸಮಾಜಕ್ಕೆ ಉಪಯೋಗಕ್ಕೆ ಬರಲಿಲ್ಲ ಅಂದರೆ ಯಾತಕ್ಕಾಗಿ ವಿದ್ಯೆ? ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾವ ಕೆಲಸಗಳನ್ನ ಮಾಡಬೇಕು ಅದನ್ನು ಮಾಡು. ನೋ ಇತರಾಣಿ, ನಿಷಿದ್ಧವಾಗಿರುವಂಥದ್ದು ನೀನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ದಾನದ ಬಗ್ಗೆ ಹೇಳ್ತಾರೆ ನೋಡಿ ಗುರುಗಳು. ಶ್ರದ್ಧಯಾದೇಯಂ ಅಶ್ರದ್ಧಯಾದೇಯಂ. ನೀನು ಕೊಡುವಾಗ ಅವನಲ್ಲಿ ಪ್ರೀತಿಯಿಂದ ಶ್ರದ್ಧೆಯಿಂದ ದಾನ ಮಾಡು. ಏನೋ ಬರ್ತಾ ಇದ್ದಾನೆ, ಅಯ್ಯೋ ಅವನು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಕೆಲವರು ಪಾಪ ಸ್ವಾಮಿ ಸ್ವಾಮಿ ಅಂತ ಹಿಂದೆ ಬೀಳ್ತಾರೆ, ಆಗೇನೋ ಅವನಿಂದ ತಪ್ಪಿಸ್ಕೊಳ್ಳೋಕೆ ಏನೋ ಒಂದು ಕಡೆ ಒಂದು 5-10 ಕೊಟ್ಬಿಟ್ಟು ಬರ್ತಾ ಇರೋದು. ಅಲ್ಲಿ ಶ್ರದ್ಧೆ ಇಲ್ಲ, ಪ್ರೀತಿ ಇಲ್ಲ, ಅನುಕಂಪ ಇಲ್ಲ. ಆ ರೀತಿ ಅಲ್ಲ ನೀನು ದಾನ ಮಾಡಬೇಕಾಗಿರೋವಂಥದ್ದು. ಇದರ ಬಗ್ಗೆ ಇತಿಹಾಸವೇ ಹೆಚ್ಚಿಗೆ ಹೇಳುತ್ತೆ. ನೀನು ಬರೀ ಶರೀರದಿಂದ ಅವನಿಗೆ ದಾನ ಮಾಡಿದ್ರೆ 1 ಪಟ್ಟು ಅಷ್ಟೇ ನೀನು ಒಳ್ಳೇದು ಮಾಡಿರೋವಂಥದ್ದು. ಭಾವನಾತ್ಮಕವಾಗಿ ಪಾಪ ಅವನು ಹಸಿದಿದ್ದಾನೆ, ಅವನು ತಿಂಡಿ ತಗೊಳ್ಳಿ ಅಂತ ದಾನ ಮಾಡಿದ್ರೆ ಅದು ನೀನು 2 ಪಟ್ಟು ಒಳ್ಳೇದು ಮಾಡ್ತಾ ಇದೆಯಾ? ಇಲ್ಲ, ಅವನು ಎಂದಿಗೂ ಹಸುವಿನಿಂದ ನರಳುವಂಥದ್ದು ಬೇಡ, ಅವನಿಗೆ ಜೀವನದಲ್ಲಿ ಒಳ್ಳೆಯದಾಗಲಿ ಅನ್ನುವಂಥ ಸತ್ಸಂಕಲ್ಪಗಳಿಂದ ದಾನ ಮಾಡಿದ್ರೆ ಅದು 3 ಪಟ್ಟು. ಅಂದರೆ 5 5 25 25 5 125 ನೋಡ್ರ. ಹಾಗೆ ಆಧ್ಯಾತ್ಮಿಕವಾಗಿ ಲೆಕ್ಕ ಹೋಗುವಂಥದ್ದು. ಬರೀ ಶರೀರದಲ್ಲಿ ದಾನ ಮಾಡ್ತಾ ಇದೆಯಾ, ಇಲ್ಲ ಭಾವನಾತ್ಮಕವಾಗಿ ದಾನ ಮಾಡ್ತಾ ಇದೆಯಾ, ಸಂಕಲ್ಪಪೂರ್ವಕವಾಗಿ ಅವನಿಗೆ ಒಳ್ಳೆಯದಾಗಲಿ ಜೀವನದಲ್ಲಿ ಅಂತ ದಾನ ಮಾಡ್ತಾ ಇದೆಯಾ? ಆ ದಾನದಲ್ಲಿ ಅಷ್ಟು ಶ್ರದ್ಧೆ ಇರಬೇಕು. ಶ್ರದ್ಧಯಾದೇಯಂ ಅಶ್ರದ್ಧಯಾದೇಯಂ. ಯಾವತ್ತು ಅಶ್ರದ್ಧೆಯಿಂದ ನೀನು ದಾನವನ್ನು ಮಾಡಬೇಡ. ಶ್ರಿಯಾದೇಯಂ ಹ್ರಿಯಾದೇಯಂ. ನೋಡಿದ್ರಾ, ನೀನು ದಾನ ಮಾಡುವಾಗ ನಾನೇ ದಾನ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ದಾನ ಮಾಡುವಂಥದ್ದು ಅಲ್ಲ, ನಾಚಿಕೆಯಿಂದ ದಾನ ಮಾಡು. ಇದು ವಿಚಿತ್ರವಾಗಿದೆ ಅಲ್ಲ? ನಾಚಿಕೆಯಿಂದ ದಾನ ಮಾಡು ಅಂದರೆ ನನಗೆ ದಾನ ಮಾಡೋದಕ್ಕೆ ಇಷ್ಟೇ ಶಕ್ತಿ ಇದೆ, ಇಷ್ಟೇ ಮನಸ್ಸಿದೆ, ಇದಕ್ಕಿಂತ ಹೆಚ್ಚಿಗೆ ನಾನು ದಾನ ಮಾಡುವಂಥ ಶಕ್ತಿ ನನಗಿಲ್ಲ, ಇನ್ನು ಮುಂದೆ ಇನ್ನೂ ಹೆಚ್ಚಿಗೆ ದಾನ ಮಾಡುವಂಥ ರೀತಿಯಲ್ಲಿ ನಾನು ಇರಬೇಕು ಅಂತ ನಾಚಿಕೆಯಿಂದ, ನಾನು ಇಷ್ಟೇ ಅಲ್ವ ದಾನ ಮಾಡಿದ್ದು, ನನಗಿಷ್ಟೇ ಅಲ್ವ ಮನಸ್ಸು ಬಂದಿದ್ದು, ಇಲ್ಲ ಇನ್ನೂ ದಾನದ ಬುದ್ಧಿ ನನ್ನಲ್ಲಿ ಬೆಳೆಯಬೇಕು ಅನ್ನೋವಂಥ ನಾಚಿಕೆ ನಿನ್ನಲ್ಲಿ, ನಾನೇ ದಾನ ಮಾಡಿದ್ದೀನಿ ಅನ್ನೋವಂಥ ಅಹಂಕಾರದಿಂದ ದಾನ ಮಾಡುವಂಥದ್ದು ಅಲ್ಲ. ಭಿಯಾದೇಯಂ ಸಂವಿದಾದೇಯಂ. ನೋಡಿ, ಯಾವ ಸಂದರ್ಭಗಳಲ್ಲೂ ಕೂಡ
ಭಯದಿಂದ ದಾನ ಮಾಡು. ಅಂದರೆ ನಾನು ಸರಿ ಮಾಡ್ತಾ ಇದ್ದೀನಾ, ತಪ್ಪು ಮಾಡ್ತಾ ಇದ್ದೀನಾ, ಸರಿಯಾಗಿ ನನ್ನ ಮನಸ್ತತ್ವ ಇದೆಯಾ. ಇನ್ನೊಂದು, ನಿನ್ನ ಯೋಗ್ಯತೆಗೆ ತಕ್ಕಂತೆ ದಾನ ಮಾಡು. ಇದರಲ್ಲಿ ಸಾಮಾನ್ಯ ಎಲ್ಲರೂ ಎಡುತ್ತೀವಿ. ನಾವು ನಮ್ಮ ಯೋಗ್ಯತೆಗೆ ತಕ್ಕಂತೆ ದಾನ ಮಾಡೋದಿಲ್ಲ. ನಾವು ಮಾಡೋದು ಹೇಗೆ ಅಂದರೆ ಇನ್ನೊಬ್ಬರ ಯೋಗ್ಯತೆಗೆ ತಕ್ಕಂತೆ ದಾನ ಮಾಡುವಂಥದ್ದು. ವ್ಯತ್ಯಾಸ ಇದೆ, ಅರ್ಥ ಆಯಿತು ಅಂದ್ಕೊಳ್ತೀನಿ. ನನಗೆ ನನ್ನ ಮನೆಯಲ್ಲಿ ಕೆಲಸ ಮಾಡುವಂಥ ಹುಡುಗಿಗೆ ದಾನ ಮಾಡಬೇಕಾಗಿದ್ದರೆ ಅವಳಿಗೆ ಗಿಫ್ಟು ಒಂದು 200-300 ರೂಪಾಯಲ್ಲಿ ತೊಗೊಂಬರ್ತೀನಿ. ಯಾಕೆಂದರೆ ಅವಳು ನನ್ನ ಮನೆಯಲ್ಲಿ ಕೆಲಸ ಮಾಡುವಂಥ ಹುಡುಗಿ. ಅದೇ ಶ್ರೀಮಂತ ಮನೆಯಲ್ಲಿ ಅವ್ರ ಮನೆಯಲ್ಲಿ ಫಂಕ್ಷನ್ ಇದ್ದರೆ ಅವ್ರಿಗೇನಾದ್ರು ಗಿಫ್ಟ್ ಕೊಡಬೇಕಾಗಿದ್ರೆ 5,000 ಗಿಫ್ಟನ್ನು ಕೊಡ್ತೀನಿ. ಅರ್ಥ ಆಯ್ತಲ್ವಾ? ಅಂದರೆ ನಾನು ದಾನ ಮಾಡ್ತಾ ಇರೋದು ನನ್ನ ಯೋಗ್ಯತೆಗೆ ತಕ್ಕಂತೆ ಅಲ್ಲ, ನನ್ನ ಎದುರುಗಡೆ ಇರುವಂಥ ಮನುಷ್ಯರ ಯೋಗ್ಯತೆಗೆ ತಕ್ಕಂತೆ. ಹೌದಾನೆ? ನನ್ನ ಮನೆಯಲ್ಲಿ ಕೆಲಸ ಮಾಡೋ ಹುಡುಗಿಗೆ ಅವಳ ಬರ್ತ್ಡೇಗೆ ಒಂದು 200 ರೂಪಾಯಿ ಮಾತ್ರ ತಂದುಕೊಡ್ತೀನಿ. ಶ್ರೀಮಂತರ ಮನೆ ಬರ್ತ್ಡೇಗೆ ಕರೆದ್ರೆ ಅವ್ರ ಮನೆಗೆ 5,000 ರೂಪಾಯಿ ಗಿಫ್ಟನ್ನು ಕೊಡ್ತೀನಿ. ಯಾಕೆಂದರೆ ಅವರು ಶ್ರೀಮಂತರು, ಇವರು ಬಡವರು. ಆದರೆ ನನ್ನ ಯೋಚನೆ ಹೇಗಿರಬೇಕು, ಬಡವರಿಗೆ ಹೆಚ್ಚಿಗೆ ದಾನ ಮಾಡಬೇಕು. ಅವ್ರು ಈಗಾಗಲೇ ನೀನು ಕೊಡೋದ್ರಿಂದ ಅವ್ರೇನು ಜೀವನ ಮಾಡಬೇಕಾಗಿಲ್ಲ. ನಿನ್ನ ಯೋಗ್ಯತೆಗೆ ತಕ್ಕಂತೆ ದಾನ ಮಾಡು. ಆ ದಾನದಲ್ಲಿ ನಿನಗೆ ಭಯ ನಾಚಿಕೆ ಇರಲಿ. ಇಷ್ಟೇ ಅಲ್ವಾ ನಾನು ದಾನ ಮಾಡಿದ್ದು, ಇಷ್ಟು ದಾನ ಮಾಡೋಕ್ಕೆ ಮಾತ್ರನೇ ನನ್ನ ಕೈಲಾಗಿದ್ದು, ಈ ರೀತಿಯಲ್ಲಿ ನಿನ್ನ ಭಾವನೆಗಳು ಇರಲಿ. ಯುಕ್ತ ಅಯುಕ್ತಾ ಅಲೂಕ್ಷ ಧರ್ಮ ಕಾಮಾಸ್ಯು ಯಥಾ ತೇಷು ವರ್ತೇರನ್ ತಥಾ ತೇಷು ವರ್ತೇತಾ. ಯಾವುದು ಯುಕ್ತ, ಯಾವುದು ಅಯುಕ್ತ, ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಇದರ ಅರಿವು ನಿನಗಿರಲಿ. ಒಳ್ಳೆಯದನ್ನು, ಧರ್ಮವಾಗಿರೋದನ್ನು, ಯುಕ್ತವಾಗಿರೋದನ್ನು ಮಾತ್ರ ನೀನು ಮಾಡು. ಗುರುಗಳು ಹೇಳ್ತಾರೆ, ಏಷ ಆದೇಶ, ಇದು ನನ್ನ ಆದೇಶ, ಇದರಲ್ಲಿ ನೀನು ಚಾಚು ತಪ್ಪಿ ನಡೆಯೋದಕ್ಕೆ ಅವಕಾಶ ಇಲ್ಲ. ಏಷ ಉಪದೇಶ, ಇದು ನನ್ನ ಉಪದೇಶ. ಇಲ್ಲಿವರೆಗೂ ನಾನು ನಿನಗೇನು ಕಲಿಸಿದ್ದೀನೋ ಅದಕ್ಕೊಂದು ಅರ್ಥ ಬರಬೇಕು, ನಿನ್ನ ಜೀವಿತಕ್ಕೊಂದು ಅರ್ಥ ಬರಬೇಕು, ಅದೊಂದು ಯೋಗ್ಯ ಜೀವನ